ಬೆಟ್ಟ ಗುಡ್ಡಗಳ ಕೆಳಗಡೆ ಇರುವ ಗ್ರಾಮದಲ್ಲಿ ತುಂಬಾ ಕುಟುಂಬಗಳು ವಾಸಿಸುತ್ತಿದ್ದರು. ಆದ್ರೆ ಆ ಊರಲ್ಲಿರೋ ಜನಗಳು ಯಾರೂ ಸಂತೋಷವಾಗೇ ಇಲ್ಲ. ಯಾಕಂದ್ರೆ ತುಂಬಾ ವರ್ಷಗಳಿಂದ ಆ ಊರಲ್ಲಿರೋ ಜನಗಳಿಗೆ ಮಕ್ಕಳೇ ಆಗಿಲ್ಲ. ಅದಕ್ಕೆ ಕಾರಣಗಳು ತಿಳ್ಕೊಳ್ಳಲು ಊರಿನ ಸರ್ಪಂಚ್ ಋಷಿ ಅವರನ್ನ ಹೋಗಿ ನೋಡಿದ್ರು. ಹೇಳಪ್ಪ, ಏನಪ್ಪ ನಿನ್ ಸಮಸ್ಯೆ? ಅಯ್ಯ, ಗುಟ್ಟ ಬೆಟ್ಟ ಕೆಳಗಡೆ ಇರುವ ಒಂದು ಊರಿಂದ ನಾನು ಬರ್ತಿದ್ದೀನಿ. ನಮ್ಮೂರಲ್ಲಿ ಒಂದು ದೊಡ್ಡ ಸಮಸ್ಯೆ ಇದೆ. ನಮ್ಮೂರಲ್ಲಿರೋ ಜನಗಳಿಗೆ ಸ್ವಲ್ಪ ವರ್ಷಗಳಿಂದ ಮಕ್ಕಳೇ ಆಗ್ತಿಲ್ಲ. ಯಾಕಂತ ಗೊತ್ತಾಗ್ತಿಲ್ಲ. ಅದು ಯಾಕೆ ಮಕ್ಕಳಾಗ್ತಿಲ್ಲ? ಊರ್ಗೆ ಏನಾದ್ರೂ ಶಾಪ ಇದೆಯಾ? ಶಾಪ ಏನಾದ್ರೂ ಇದ್ರೆ ಅದಕ್ಕೇನಾದ್ರೂ ಪರಿಹಾರ ಏನಾದ್ರೂ ಇದೆಯಾ ಅಂತ ತಿಳ್ಕೊಳ್ಳೋಣ ಅಂತ ಬಂದಿದ್ದೀನಿ. ಸ್ವಲ್ಪ ನೋಡಿ ಹೇಳಿ ಅಂತ ಕೇಳಿದ್ರು. ಋಷಿಗಳು ಕಣ್ಗನ್ನು ಮುಚ್ಚಿ ಯೋಚನೆ ಮಾಡಿ ಕಣ್ ತೆರೆದು ತಕ್ಷಣ ಹೇಳಿದ್ರು, ಸ್ವಲ್ಪ ವರ್ಷಗಳ ಹಿಂದೆ ನಿಮ್ಮೂರಲ್ಲಿ ಒಂದು ಉದ್ಯಮ ಇತ್ತು. ಆ ಉದ್ಯಮದಲ್ಲೇ ನಿಮ್ಮೂರಿನ ಜನ ಎಲ್ಲಾರು ಕೆಲಸ ಮಾಡ್ತಿದ್ರು. ಸ್ವಲ್ಪ ದಿನ ಆದ್ಮೇಲೆ ಅವ್ರು ಎಲ್ಲಾರ್ಗೂ ಮೈ ಹುಷಾರಿಲ್ದೆ ಆಗ್ಬಿಡ್ತು. ಅದರಿಂದ ನಿಮ್ ಊರ್ ಜನ ಸಚಿವರ ಹತ್ರ ಕೇಳಿದ್ದ ಕಾರಣಕ್ಕೆ ಸಚಿವರು ಆ ಉದ್ಯಮನ ಮುಚ್ಚಿಬಿಟ್ರು. ಆದ್ರೆ ಅದಕ್ ಮುಂಚೆನೆ ಎಲ್ಲ ನಷ್ಟ ಆಗೋಗಿತ್ತು. ಆ ಉದ್ಯಮದಿಂದ ಬರುವ ವಿಷಕಾರಿಕ ಗಾಳಿಗಳಿಂದ ನಿಮ್ಮೂರಲ್ಲಿರುವ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲಾರ್ಗೂ ಸಮಸ್ಯೆ ಬಂದಿದೆ. ಇವಾಗ ಮಾತ್ರ ಅಲ್ಲ, ಇನ್ನ ಸ್ವಲ್ಪ ವರ್ಷಗಳಿಗೆ ಇದೇ ನಡೆಯುತ್ತೆ ಹಂಗಂತ ಹೇಳಿದ್ರು. ಅಯ್ಯೋ, ಹೌದಾ? ಸರಿ, ಹಾಗಾದ್ರೆ ನಮ್ ಊರ್ ಜನ ಈ ಸಮಸ್ಯೆಯಿಂದ ಹೆಂಗ್ ತಪ್ಸ್ಕೊಳ್ಳೋದು ಹಂಗಂತ ಅವ್ರು ಕೇಳಿದ್ರು. ಮಕ್ಕಳು ಬೇಕು ಅನ್ಕೊಂಡಿರೋರೆಲ್ಲ ಮಕ್ಕಳನ್ನ ದತ್ತಕ್ ತಗೊಂಡು ಬೆಳೆಸ್ಬೇಕು. ಅದೇ ಈ ಸಮಸ್ಯೆಗೆ ಪರಿಹಾರ ಹಂಗಂತ ಹೇಳಿದ್ರು. ಊರಲ್ಲಿ ಸ್ವಲ್ಪ ಜನ ಮಕ್ಕಳನ್ನ ತಗೊಂಡು ಬೆಳೆಸ್ತಿದ್ದಾರೆ. ಆದ್ರೆ ಮಕ್ಕಳು ಅಷ್ಟ್ ಈಸಿಯಾಗಿ ಸಿಗ್ತಾ ಇಲ್ಲ. ಎಲ್ಲಿ ಯಾವಾಗ ಹೆಂಗೆ ದತ್ ತಗೊಂಡು ಬೆಳೆಸೋದು ಅಂತ ತಿಳಿದ್ರೆ ಜನ ತಗೊಂಡು ಬೆಳೆಸ್ತಾರೆ. ಆದ್ರೆ ಸಿಗ್ತಾ ಇಲ್ಲ, ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಏನ್ ಮಾಡೋದು ಅಂತ ತಿಳಿತಾ ಇಲ್ಲ ಹಂಗಂತ ಹೇಳಿದ್ರು. ನೀವು ಊರ್ಗೆ ಹೋಗಿ, ಎಲ್ಲ ಒಳ್ಳೇದ್ ನಡೆಯುತ್ತೆ, ಎಲ್ಲ ಒಂದಿನ ಬದ್ಲಾಗತ್ತೆ ಅಂತ ಋಷಿ ಹೇಳಿದ್ರು. ಊರಿನ ಸರ್ಪಂಚ್ ಅಲ್ಲಿಂದ ಊರಿಗೆ ಹೋದ್ರು. ಸ್ವಲ್ಪ ದಿನ ಆದ್ಮೇಲೆ ಆ ಊರಿನ ಮಧ್ಯದ ಜಾಗದಲ್ಲಿ ಒಂದು ಯಂತ್ರ ಬಂದು ನಿಂತಿತ್ತು. ರಾತ್ರಿಗೆ ರಾತ್ರಿ ಈ ಯಂತ್ರ ಎಲ್ಲಿಂದ ಬಂತು ಅಂತ ನೋಡಿ ತಿಳ್ಕೊಳ್ಳಲು ಊರಿನ ಸರ್ಪಂಚ್ ಅಲ್ಲಿ ಬಂದು ನೋಡಿದ್ರು. ಅದು ಏನ್ ಮಿಷಿನ್, ಅದು ಇಲ್ಲಿ ಹೆಂಗ್ ಬಂತು, ಅದನ್ ಯಾರ್ ತಗೊಂಡ್ ಬಂದಿಟ್ರು ಅಂತ ಗೊತ್ತಿಲ್ಲ. ಅವಾಗ ಆ ಮಿಷಿನ್ ಒಳಗಡೆಯಿಂದ ಒಂದ್ ಕಾರ್ಡ್ ಆಚೆ ಬಂದು ಬಿತ್ತು. ಅದನ್ನ ಕೈಯಲ್ಲಿ ತಗೊಂಡ್ ನೋಡಿದ್ರು ಸರ್ಪಂಚ್. ಮಕ್ಕಳು ಬೇಕು ಅಂತ ಅನ್ಕೊಂಡಿರೋರೆಲ್ಲ ಒಂದು ಚೀಟಿಯಲ್ಲಿ ಅವರ ವಿವರಗಳು ಬರೆದು ಅವ್ರಿಗೆ ಏನ್ ಮಗು ಬೇಕು, ಅವ್ರಿಗೆ ಹೆಣ್ಮಗು ಬೇಕಾ ಗಂಡ್ ಮಗು ಬೇಕಾ ಅಂತ ಬರೆದು ಆ ಚೀಟಿಯನ್ನ ಈ ಯಂತ್ರದೊಳಗಡೆ ಹಾಕಿದ್ರೆ ಮಾರನೇ ದಿನ ಆ ಯಂತ್ರ ನಿಮ್ಗೆ ಮಗುನ ಕೊಟ್ಬಿಡುತ್ತೆ. ಆ ಮಗುನ ನೀವು ದತ್ತಕ್ ತಗೊಂಡ್ ಬೆಳೆಸ್ಬೋದು ಹಂಗಂತ ಆ ಕಾರ್ಡಲ್ಲಿ ಬರೆದಿತ್ತು. ಅದನ್ನು ಓದಿದ ಊರಿನ ಸರ್ಪಂಚ್ ಊರ್ ಮಕ್ಕಳಿಗೆ ಹೇಳಿದ್ರು, ಊರಿನ ಮಕ್ಕಳೇ, ಈ ಯಂತ್ರ ಯಾರ್ ತಗೊಂಬಂದಿಲ್ಲಿಟ್ರು ಅಂತ ಗೊತ್ತಿಲ್ಲ. ಆದ್ರೆ ನಿಮ್ಗೆ ಬೆಳ್ಸಕ್ಕೆ ಮಗು ಬೇಕಂದ್ರೆ ಒಂದ್ ಚೀಟಿಯಲ್ಲಿ ನಿಮ್ಮ ವಿವರಗಳನ್ನು ಬರೆದು ಯಾವ ಮಗು ಬೇಕು ಅಂತ ಬರೆದು ಇದ್ರಲ್ಲಿ ಹಾಕಿದ್ರೆ ನಿಮ್ಗೆ ಮಾರನೇ ದಿನ ನಿಮ್ಗೆ ದತ್ತು ತಗೊಂಡ್ ಬೆಳ್ಸಲು ಒಂದ್ ಮಗುನ ಕೊಟ್ಬಿಡುತ್ತೆ ಅಂತ ಹೇಳಿದ್ರು. ಅವ್ರು ಹೇಳಿದ್ ಕೇಳಿದ ತಕ್ಷಣ ಊರಿನ ಜನರಿಗೆ ನಂಬಿಕೆನೆ ಬಂದಿಲ್ಲ. ಮಿಷಿನ್ ಹೆಂಗೆ ಮಗು ಕೊಡುತ್ತೆ? ಈ ಮಿಷಿನ್ನ ಯಾರೋ ಊರಲ್ಲಿಟ್ಬಿಟ್ಟು ನಮ್ಮನ್ನ ಯಾಮರ್ಸಕ್ಕೆ ನೋಡ್ತಿದ್ದಾರೆ ಅಂತ ಅನ್ಕೊಂಡು ಆ ಮಿಷಿನ್ನ ಯಾರೊಬ್ರು ನಂಬ್ಲೇ ಇಲ್ಲ. ಆ ಊರಲ್ಲಿರೋ ಗಂಡ ಹೆಂಡತಿ ಸ್ವಾತಿ ಮತ್ತೆ ಗುಣ ಅವರಿಬ್ರಿಗೂ ಮಕ್ಳಿರ್ಲಿಲ್ಲ. ಅವರಿಬ್ರು ಮಕ್ಕಳು ಕೊಡೋ ಯಂತ್ರದ ಬಗ್ಗೆ ಕೂತು ಮಾತಾಡ್ತಾ ಇದ್ರು. ರೀ, ನಮ್ಮೂರ್ಗೆ ಒಂದು ಮಗು ಕೊಡೋ ಮಿಷಿನ್ ಬಂದಿದೆ ಅಲ್ವಾ, ಅದ್ರಲ್ಲಿ ಹೋಗ್ಬಿಟ್ಟು ನಮ್ಗೆ ಮಗು ಬೇಕು ಅಂತ ಬರೆದಾಕಿದ್ರೆ ಹೆಂಗಿರುತ್ತೆ ಅಂತ ಕೇಳಿದ್ರು. ಅದಕ್ಕೆ ಗುಣ ಹೇಳಿದ್ರು, ನಾನು ನಿನ್ನತ್ರ ಅದೇ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ. ಬೇರೆ ಮಗುನ್ ತಗೊಂಡು ಬೆಳ್ಸೋದಂದ್ರೆ ನೀನ್ ಏನ್ ಹೇಳ್ತೀಯ ಅಂತ ಅನ್ಕೊಂಡು ಯೋಚನೆ ಮಾಡ್ತಿದ್ದೆ ಅಂತ ಹೇಳಿದ್ರು. ನಮ್ಗೆ ಮಗು ಬೇಕು ರೀ, ಅಷ್ಟೇ. ಅದು ನಮ್ ಮಗು ಆದ್ರೆ ಏನು, ಬೇರೆಯವ್ರ ಮಗು ಆದ್ರೆ ಏನು? ನಮ್ಗೆ ಮದ್ವೆ ಆಗಿ ಇಷ್ಟು ವರ್ಷ ಆಗ್ಬಿಟ್ಟಿದೆ. ಇದಕ್ ಮೇಲೆ ನಮ್ಗೆ ಮಕ್ಳು ಹುಟ್ತಾರೆ ಅಂತ ನನ್ಗೇನ್ ನಂಬಿಕೆನೇ ಇಲ್ಲ. ಅದ್ರಿಂದ ನಾವು ದತ್ತಕ್ ತಗೊಂಡು ಮಗುನ ಬೆಳ್ಸೋಣ. ಸರಿ, ಹಾಗಾದ್ರೆ ಮಗು ಕೊಡೋ ಯಂತ್ರಕ್ಕೆ ಹೋಗ್ಬಿಟ್ಟು ನಾವು ಚೀಟಿಯಲ್ಲಿ ಬರ್ದ್ ಹಾಕ್ಬಿಟ್ ಬರೋಣ. ತಕ್ಷಣ ಅವರು ಮನೆಯಿಂದ ಹೊರಟು ಆ ಯಂತ್ರದ ಬಳಿ ಬಂದರು. ಹೆಣ್ಮಗುನ ಗಂಡ್ ಮಗುನ ಯಾವ ಮಗು ಬೇಕು ಅಂತ ಚೀಟಿಯಲ್ಲಿ ಬರೆಯೋಣ ಹಂಗಂತ ಕೇಳಿದ್ರು. ಹೆಣ್ಮಗು ಆದ್ರೆ ಏನು, ಗಂಡ್ ಮಗು ಆದ್ರೆ ಏನು, ಯಾವ ಮಗು ಆದ್ರೂ ಒಂದೇ. ಯಾವ ಮಗು ಆದ್ರೂ ನಮ್ಗೆ ಪರವಾಗಿಲ್ಲ ಅಂತ ನೀವು ಬರೆದು ಹಾಕಿ.
ಅವ್ರ ಹೆಂಡತಿ ಹೇಳಿದ ತರನೇ ಬರೆದು ಆ ಯಂತ್ರದ ಒಳಗಡೆ ಚೀಟಿನ ಹಾಕಿದ್ರು. ತಕ್ಷಣ ಆ ಯಂತ್ರದ ಒಳಗಿಂದ ಒಂದ್ ಚೀಟಿ ಆಚೆ ಬಂದು ಬಿತ್ತು. ಅದನ್ನ ಕೈಯಲ್ಲಿ ತಗೊಂಡ್ ನೋಡಿದ್ರು. ನಾಳೆ ಬೆಳಗ್ಗೆ ಬಂದು ಮಗುನ ತಗೊಂಡ್ ಹೋಗಿ ಅಂತ ಅದ್ರಲ್ಲಿ ಬರ್ದಿತ್ತು. ತಕ್ಷಣ ಅವರಲ್ಲಿಂದ ಹೊರಟು ಮನೆಗೆ ಹೋದ್ರು. ಮಾರನೇ ದಿನ ಬೆಳಗ್ಗೆ ಅವ್ರು ಹೊರಟು ಆ ಯಂತ್ರದ ಬಳಿ ಬಂದರು. ಯಂತ್ರದ ಬಳಿ ಹೋಗಿ ನಿಂತರು. ಆ ಯಂತ್ರದ ಒಳಗಿಂದ ಅವರಿಗೆ ಒಂದು ಮಗು ಆಚೆ ಬಂದು ಬಿತ್ತು. ಅದನ್ನ ತಗೊಂಡು ಅಲ್ಲಿಂದ ಮನೆಗೆ ಹೋದ್ರು. ಮಿಷನ್ ಅವ್ರಿಗೆ ಮಗು ಕೊಟ್ಟಿದ್ ವಿಷಯ ಊರಲ್ಲಿರೋ ಜನ ಎಲ್ಲಾರ್ಗೂ ತಿಳಿತು. ಆ ವಿಷಯ ಕೇಳಿದ ತಕ್ಷಣ ಎಲ್ಲಾ ಜನರಿಗೆ ತುಂಬಾ ಆಶ್ಚರ್ಯ ಆಯ್ತು. ಆ ಮಿಷನ್ ನಿಜವಾಗ್ಲೂ ಮಗು ಕೊಡುತ್ತಾ ಇಲ್ವಾ ಅಂತ ಸಂದೇಹದಿಂದ ಇದ್ದ ಎಲ್ಲಾರ್ಗೂ ಒಂದು ನಿಜ ತಿಳಿದು ಬಂತು. ಆ ಊರಲ್ಲಿ ಮಗು ಇಲ್ದೇ ಇರೋರೆಲ್ಲಾರು ಹೋಗಿ ಆ ಮಿಷಿನ್ ಹತ್ರ ಒಂದ್ ಚೀಟಿಯಲ್ಲಿ ಅವರ ಎಲ್ಲಾ ವಿವರಗಳು ಮತ್ತೆ ಯಾವ ಮಗು ಬೇಕು ಅನ್ನೋ ವಿವರ ಬರೆದು ಆ ಮಿಷಿನ್ ಒಳಗಡೆ ಹಾಕ್ತಿದ್ರು. ಆ ಮಿಷಿನ್ ಅವ್ರಿಗೆ ಮಗುನ ಕೊಡ್ತಿತ್ತು. ಮೆಷಿನ್ ಕೊಟ್ಟಿರೋ ಮಗುನ ಅವರೆಲ್ಲಾರು ತಗೊಂಡ್ರು. ಇದೇ ತರವಾಗಿ ಸ್ವಲ್ಪ ದಿನ ಕಳೆತು. ಈಗ ಎಲ್ಲಾರ ಮನೆಯಲ್ಲೂ ಒಂದ್ ಮಗು ಇತ್ತು. ಎಲ್ಲಾರು ಒಂದ್ ಮಗುನ ದತ್ತಕ್ ತಗೊಂಡ್ ಬೆಳ್ಸಿದ್ರು. ಒಂದಿನ ಆ ಮಿಷಿನ್ ಇರೋ ಜಾಗಕ್ಕೆ ಜನ ಬಂದು ನೋಡ್ದಾಗ ಆ ಮಿಷಿನ್ ಅಲ್ಲಿ ಇರ್ಲಿಲ್ಲ. ರಾತ್ರಿ ಆ ಮಿಷಿನ್ ಮಾಯ ಆಗ್ಬಿಟ್ಟಿತ್ತು. ಆ ಊರಲ್ಲಿರೋ ಜನ ಎಲ್ಲಾರು ಆ ಮಿಷಿನ್ ಬಗ್ಗೆ ಏನೇನೋ ಮಾತಾಡಕ್ಕೆ ತೊಡಗಿದ್ರು. ಆ ಮಿಷಿನ್ ಒಂದು ಮಾಂತ್ರಿಕ ಮಿಷಿನ್. ಅದೇ ಅದ್ರೊಳಗಡೆ ಮಕ್ಕಳನ್ನ ತಯಾರಿಸಿ ನಮ್ಗೆ ಕೊಡ್ತಿತ್ತು. ಹಂಗೆ ಹಿಂಗೆ ಅಂತ ಅವ್ರಿಗೆ ತಿಳಿದಿದ್ ಮಾತಾಡ್ತಿದ್ರು. ಅದು ನಿಜವಾಗ್ಲೂ ಮಗು ಕೊಡೋ ಮಿಷಿನ್ ಏನಾ? ಇದು ಹೆಂಗ್ ನಡೀತು? ಅದ್ರ ಬಗ್ಗೆ ತಿಳ್ಕೊಳಕ್ಕೆ ಆಶ್ಚರ್ಯದಿಂದ ಆ ಊರಿನ ಸರ್ಪಂಚ್ ಋಷಿ ಹತ್ರ ಬಂದ್ರು. ಅಯ್ಯ, ನಾನು ನಿಮ್ ಹತ್ರ ಬಂದು ನಮ್ಮೂರಲ್ಲಿ ಯಾರಿಗೆ ಮಕ್ಕಳಿಲ್ಲ ಅಂತ ಹೇಳ್ದೆ ಅಲ್ವಾ? ಅದಾದ್ಮೇಲೆ ಸ್ವಲ್ಪ ದಿನಕ್ಕೆ ನಮ್ಮೂರ್ಗೆ ಒಂದು ಮಿಷಿನ್ ಬಂತು. ಆ ಮಿಷಿನ್ ಎಲ್ಲಾರ್ಗೂ ಮಗುನ ತಯಾರಿಸಿ ಕೊಟ್ಟಿತ್ತು. ನಿಜವಾಗ್ಲೂ ಆ ಮಿಷಿನ್ ಏನಾದ್ರೂ ಮಕ್ಕಳನ್ನ ತಯಾರಿ ಮಾಡಿ ಕೊಟ್ಟಿತ್ತಾ? ಇಲ್ಲ ಅಂದ್ರೆ ಅದು ಏನು ಹೆಂಗೆ ಅಂತ ಕೇಳಿದ್ರು. ಮಗನೇ, ನೀನ್ ಹೇಳಿದ್ದೆಲ್ಲ ನಾನು ಇಲ್ಲಿ ಒಂದು ಹುಡುಗನ ಹತ್ರ ಹೇಳ್ದೆ. ಅವನೇ ಮಿಷಿನ್ ತರಾನೇ ಒಂದು ತಯಾರಿ ಮಾಡಿ ಆ ಮಿಷಿನ್ ಒಳಗಡೆ ಕುತ್ಕೊಂಡು ನೀವು ಚೀಟಿಯಲ್ಲಿ ಬರ್ತ್ ಕೊಡೋ ಮಗುನ ಡೀಟೇಲ್ಸ್ ತಗೊಂಡು ದೂರದಲ್ಲಿರೋ ಒಂದು ಅನಾಥಾಶ್ರಮದಿಂದ ಮಗುನ ತಗೊಂಡ್ ಬಂದ್ ನಿಮ್ಗೆ ಕೊಡ್ತಿದ್ದ. ಅವ್ನ್ ರಾತ್ರಿನೇ ಮಿಷಿನ್ ಒಳಗಡೆ ಬಂದ್ ಕುತ್ಕೊಳ್ಳೋದ್ರಿಂದ ನಿಮ್ಗೆ ಮಿಷಿನ್ ಒಳಗಡೆ ಯಾರೋ ಮನುಷ್ಯ ಇರೋದು ಗೊತ್ತಿಲ್ದೆ ಹೋಯ್ತು. ನಿಮ್ಮೂರ್ ಜನರತ್ರ ಪಕ್ಕದೂರಲ್ಲಿ ತುಂಬಾ ಅನಾಥೆ ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ಅವರು ದತ್ತಕ್ ತಗೊಂಡು ಬೆಳ್ಸೋದಿಲ್ಲ. ಅದಕ್ಕೆ ಈ ತರ ಒಂದ್ ಐಡಿಯಾ ಮಾಡ್ದ ಆ ಹುಡುಗ. ತುಂಬಾ ಬುದ್ಧಿವಂತ್ಯ. ಈಗ ನಿಮ್ಮೂರಲ್ಲಿ ಎಲ್ಲಾ ಮನೆಯಲ್ಲೂ ಮಕ್ಳಿದ್ದಾರೆ. ಮಕ್ಳಿಲ್ದೇ ಇರೋರು ಈ ತರ ಅನಾಥೆ ಮಕ್ಕಳನ್ನ ದತ್ತಕ್ ತಗೊಂಡ್ ಬೆಳ್ಸ್ಬೋದು. ಹಂಗ್ ಮಾಡಿದ್ರೆ ಎಷ್ಟೋ ಮಕ್ಕಳಿಗೆ ಒಳ್ಳೆ ಜೀವನ ಸಿಗುತ್ತೆ. ಇದನ್ ಕೇಳಿದ ತಕ್ಷಣ ಊರ್ ಸರ್ಪಂಚ್ಗೆ ತುಂಬಾ ಆಶ್ಚರ್ಯ ಆಯ್ತು. ಇಷ್ಟು ನಡೆದಿದೆ, ನನ್ನ ಹತ್ರ ಒಂದ್ ಮಾತು ಹೇಳಿರ್ಬಾರ್ದಾಗಿತ್ತಾ? ಹಂಗಂತ ಕೇಳಿದ್ರು. ಹೇಳಿರ್ಬೋದಾಗಿತ್ತು, ಆದ್ರೆ ಏನ್ ಮಾಡೋದು? ನಾನ್ ನಿನ್ನತ್ರ ಹೇಳಿದ್ರೆ ಆ ವಿಷಯ ನೀನ್ ಯಾರಾದ್ರೂ ಒಬ್ರತ್ರ ಆದ್ರೂ ಹೇಳ್ತಿದ್ದೆ. ಅದು ಗಾಳಿಯಲ್ಲಿ ಹಾರ್ಕೊಂಡ್ ಎಲ್ಲಾರ್ ಕಿವಿಗ್ ಹೋಗ್ ಬೀಳ್ತಿತ್ತು. ಆವಾಗ ಮಕ್ಳು ಏನೋ ತಗೊಂಡ್ಬೇಕಾ ಬೇಡ್ವಾ ಅಂತ ಯೋಚನೆ ಮಾಡ್ತಿದ್ರು. ಈಗ ಎಲ್ಲ ಒಳ್ಳೇದಾಗ್ ನಡೆದು ಮುಗ್ದಿದೆ. ಆದ್ರಿಂದ ಇವಾಗ ನೀನ್ ಹೇಳ್ತಿದೀನಿ ಸರಿ ಅಂತ ಹೇಳಿ ಊರ್ ಕಡೆ ನಡ್ಕೊಂಡ್ ಹೋದ್ರು ಊರಿನ ಸರ್ಪಂಚ್. ಊರಲ್ಲಿರೋ ಜನಗಳಿಗೆ ಮಕ್ಳಿಲ್ದೇ ಇರೋ ಕಷ್ಟ ನೋಡಿ ನನ್ಗೆ ತುಂಬಾ ಕಷ್ಟ ಆಗಿತ್ತು. ಆದ್ರೆ ಇವಾಗ ಊರಲ್ಲಿ ಎಲ್ಲಾರ್ಗೂ ಮಕ್ಳಿದೆ ಅಂತ ಯೋಚನೆ ಮಾಡಿ ತುಂಬಾ ಸಂತೋಷದಿಂದ ಇದ್ರು. ಮಕ್ಳಿಲ್ಲ ಅಂತ ಊರಲ್ಲಿ ಇನ್ಮೇಲೆ ಯಾರೂ ಕಷ್ಟ ಪಡೋದಿಲ್ಲ. ಊರ್ಗೆ ಒಳ್ಳೇದ್ ಮಾಡ್ಬೇಕು ಅನ್ಕೊಂಡು ಇರೋ ನನ್ಗೆ ಈ ತರ ಒಂದ್ ಐಡಿಯಾ ಬಂದಿಲ್ವೇ? ಎಲ್ಲಿಂದೋ ಬಂದಿರೋ ಒಂದ್ ಹುಡ್ಗ ಇದೆಲ್ಲ ನಡ್ಸ್ಕೊಟ್ಟಿದ್ದಾನೆ. ಆ ಹುಡ್ಗ ಎಲ್ಲಿದ್ರು ಚೆನ್ನಾಗಿರ್ಬೇಕು ಅಂತ ಮನ್ಸಲ್ಲೇ ಆಶೀರ್ವಾದ ಮಾಡಿದ್ರು ಊರ್ ಸರ್ಪಂಚ್.